ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಲ್ಲಿ ಆಲ್ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಾನು ವಿಡಿಯೋನ ಅಪ್ಲೋಡ್ ಮಾಡಿದಾಗ ನೀವು ಅದನ್ನು ಒಬ್ಬ ವ್ಯಕ್ತಿ ಮನಸ್ಸನ್ನ ಮಾಡಿದ್ರೆ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾನಾ ಉದಾಹರಣೆಗಳು ನಮಗೆ ಕಾಣ ಸಿಗ್ತವೆ. ಅವೆಲ್ಲ ಅಸಾಧ್ಯವೂ ಕೂಡ. ಆದರೆ ಕೋಪದಿಂದ ಹಠಕ್ಕೆ ಬಿದ್ದು ಒಂದು ಸೇಡಿಗೋಸ್ಕರ, ಒಂದೇ ಒಂದು ಹಠಕ್ಕೋಸ್ಕರ ರಾಜನಾಗಿರ್ತಕ್ಕಂಥವರು ಎಲ್ಲ ತಮ್ಮ ವೈಭವಪೇತವಾಗಿರ್ತಕ್ಕಂಥ ಜೀವನವನ್ನ ಬಿಟ್ಟು ಒಬ್ಬ ತಪಸ್ವಿಯಾದಂತಹ, ಅತ್ಯಂತ ರೋಚಕವಾಗಿರ್ತಕ್ಕಂತಹ, ಅತ್ಯಂತ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಕಥೆಯನ್ನ ನಾನಿವತ್ತು ನಿಮ್ಮೊಡನೆ ಹಂಚ್ಕೊಳ್ತಾ ಇದ್ದೀನಿ. ಒಬ್ಬ ಮನುಷ್ಯ ತಪಸ್ಸಿನಿಂದ, ತಪೋಬಲದಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನೋದಕ್ಕೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂಥ ಈ ಕತೆ ಬಹುಶಃ ಪ್ರತ್ಯಕ್ಷ ಸಾಕ್ಷಿ ಆಗುತ್ತೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇಡೀ ಜಗತ್ತಿಗೆ ಒಬ್ಬ ಮನುಷ್ಯ ತಪಸ್ಸಿನಿಂದ ಏನು ಬೇಕಾದ್ರೂ ಸಾಧಿಸಬಹುದು ಅನ್ನುವಂಥದ್ದನ್ನ ಇಡೀ ಜಗತ್ತಿಗೆ ಸಾರಿದಂತಹ ಮಹಾನ್ ತಪಸ್ವಿ ವಿಶ್ವಾಮಿತ್ರರು. ಇವತ್ತು ಅವ್ರ ಬಗ್ಗೆ ತಿಳ್ಕೊಳ್ಳೋಣ. ಚಂದ್ರವಂಶಕ್ಕೆ ಸೇರಿರ್ತಕ್ಕಂಥ ರಾಜ ಗಾದಿರಾಜ. ಇವನ ಮಗಳು ಸತ್ಯವತಿ. ಈ ಸತ್ಯವತಿ ಮಗಳನ್ನ ಗಾದಿರಾಜ ರುಚಿಕ ಅನ್ನುವಂತಹ ಮುನಿಗೆ ಕೊಟ್ಟು ಮದುವೆಯನ್ನ ಮಾಡ್ತಾನೆ. ಸತ್ಯವತಿ ವಯಸ್ಸು 12 ವಯಸ್ಸಾಗಿರುತ್ತೆ, ಅತ್ಯಂತ ಚಿಕ್ಕ ವಯಸ್ಸಾಗಿರೋದ್ರಿಂದ ಗಾದಿರಾಜನ ಹೆಂಡತಿ ಸತ್ಯವತಿಯನ್ನ ನೋಡ್ಕೊಳ್ಳಿಕ್ಕೆ ಆಶ್ರಮಕ್ಕೆ ಹೋಗ್ತಾರೆ. ತಾಯಿ ಕೂಡ ರುಚಿಕನ ಆಶ್ರಮದಲ್ಲಿ ಇರ್ತಾರೆ. ಆದ್ರೆ ಒಂದು ಸಾರಿ ಸತ್ಯವತಿಯ ತಾಯಿ ಮನಸ್ಸಲ್ಲಿ ದುಃಖ ಇರುತ್ತೆ. ನಮಗೆ ಇದ್ದಂತಹ ಒಬ್ಬಳು ಮಗಳನ್ನ ನಾನು ನಿಮಗೆ ದಾರಿ ಹಿಡಿದಿದ್ದೇನೆ, ನಿನ್ನನ್ನ ಮದುವೆ ಮಾಡಿಕೊಟ್ಬಿಟ್ಟಿದ್ದೇನೆ. ನನ್ನ ಗಂಡ ರಾಜನಿಗೆ ಉತ್ತರಾಧಿಕಾರಿ ಇರಲೇಬೇಕು ರಾಜ್ಯವನ್ನ ನಡೆಸಲಿಕ್ಕೆ. ಹಾಗಾಗಿ ನಿನ್ನ ಗಂಡ ಮಹಾತಪಸ್ವಿ ಸಿದ್ಧಿ ಪುರುಷ ಆಗಿರೋದ್ರಿಂದ ನಿನ್ನ ಗಂಡನಿಗೆ ಹೇಳಿ ನಮಗೆ ಏನಾದ್ರೂ ಒಂದು ಮಗು ಆಗುವಂತೆ ವರಪ್ರಸಾದವನ್ನ ಕೊಡ್ಬೇಕು ಅಂತ ಆಕೆ ತನ್ನ ಮಗಳ ಬಳಿ ಮನವಿಯನ್ನ ಹೇಳ್ಕೊತಾಳೆ. ತಾಯಿಯ ಮನವಿಯನ್ನ ಸತ್ಯವತಿ ತನ್ನ ಗಂಡನಾಗಿರ್ತಕ್ಕಂಥ ರುಚಿಕನ ಬಳಿ ಹೇಳ್ತಾರೆ. ರುಚಿಕ ತನ್ನ ಹೆಂಡತಿಯ ಮನವಿಯನ್ನ ಪುರಸ್ಕಾರ ಮಾಡ್ತಾರೆ. ಆಗ ಅಷ್ಟಕ್ಕೆ ಸುಮ್ಮನಾಗದಂತಹ ಸತ್ಯವತಿ ಹೇಳ್ತಾಳೆ, ನಮಗೂ ಕೂಡ ಮಕ್ಕಳಿಲ್ಲ, ನಮಗೂ ಕೂಡ ತಾವು ಅನುಗ್ರಹಿಸಬೇಕು ಅಂತಲೂ ಕೂಡ ಅವಳು ತನ್ನ ಮನಸ್ಸಿನ ಇಚ್ಛೆಯನ್ನು ಕೂಡ, ಆಸೆಯನ್ನು ಕೂಡ ಋಷಿಯಾಗಿರ್ತಕ್ಕಂತಹ ರುಚಿಕನ ಮುಂದೆ ಹೇಳ್ಕೊತಾಳೆ. ಆಗ ತುಂಬಾ ಇಕ್ಕಟ್ಟಿನಲ್ಲಿ ಸಿಲುಕಿದಂತಹ ರುಚಿಕರು ದೇವರಿಗೆ ಅರ್ಪಿಸಬೇಕಾಗಿರ್ತಕ್ಕಂತಹ ಅವಿಷನ್ನೇ ಮಂತ್ರಿಸಿ ಪಿಂಡ ರೂಪದಲ್ಲಿ ಹೆಂಡತಿಯ ಕೈಗೆ ಕೊಡ್ತಾರೆ. ಕೊಡುವಾಗ ಮೊದಲ ಪಿಂಡವನ್ನ ನೀನು ತಿನ್ನು, ಈ 2ನೇ ಪಿಂಡವನ್ನ ನಿನ್ನ ತಾಯಿಗೆ ಕೊಡು ಅಂತೇಳಿ ಆದೇಶವನ್ನ ಮಾಡ್ತಾರೆ ರುಚಿಕರು. ಯಾಗವನ್ನ ಮುಗಿಸಿ ಮನಃಶಾಂತಿಗಾಗಿ ತಪಸ್ಸಿಗೆ ಹೊರಡ್ತಾರೆ ರುಚಿಕರು ಮಂತ್ರಿಸಿ ಕೊಟ್ಟಂತಹ ಪಿಂಡಗಳನ್ನ ಸೇವಿಸುವಾಗ ಕಾರಣಾಂತರದಿಂದ ಪಿಂಡಗಳು ಅದಲು ಬದಲಾಗುತ್ತೆ. ಅಂದ್ರೆ ಸತ್ಯವತಿ ಸೇವಿಸಬೇಕಾಗಿರ್ತಕ್ಕಂಥ ಪಿಂಡವನ್ನ ಅವಳ ತಾಯಿ ಸೇವಿಸಬೇಕಾಗಿರ್ತಕ್ಕಂಥ ಪಿಂಡವನ್ನ ಮಗಳು ಅಂದ್ರೆ ಇಲ್ಲಿ ಸತ್ಯವತಿಯು ಕೂಡ ಸೇವಿಸ್ತಾರೆ. ಸಕಾಲದಲ್ಲಿ ಸತ್ಯವತಿ ಮತ್ತು ಅವಳ ತಾಯಿ ಇಬ್ಬರು ಕೂಡ ಗರ್ಭವನ್ನ ಧರಿಸ್ತಾರೆ. ಇಬ್ಬರಿಗೂ ಸಹ ಗಂಡು ಮಕ್ಕಳಾಗುತ್ತೆ. ರುಚಿಕ ಮಂತ್ರಿಸಿ ಕೊಟ್ಟಂತಹ ಪಿಂಡಗಳನ್ನ ಸೇವಿಸುವಾಗ ಅದಲು ಬದಲಾದಂತಹ ಕಾರಣದಿಂದ ಸತ್ಯವತಿಯ ಗರ್ಭದಲ್ಲಿ ಪರಶುರಾಮನ ತಂದೆಯಾಗ್ಲಿಕ್ಕೆ ಕಾರಣ ಆಗಿರ್ತಕ್ಕಂಥ ಜಮಾಗ್ರಗ್ನಿ, ಸತ್ಯವತಿಯ ತಾಯಿಯ ಗರ್ಭದಲ್ಲಿ ವಿಶ್ವರಥ ಅರ್ಥಾತ್ ಕೌಶಿಕ ರಾಜನು ಹುಟ್ಟುತ್ತಾನೆ. ಕೌಶಿಕ ರಾಜ ಮುಂದೆ ವಿಶ್ವಾಮಿತ್ರ ಅಂತೇಳಿ ಹೆಸರನ್ನ ಗಳಿಸ್ಕೊತಾನೆ. ಹೀಗೆ ವಿಶ್ವಾಮಿತ್ರ ಋಷಿಯ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿರ್ತಕ್ಕಂಥವನು ಅದಲು ಬದಲಾಗಿ ರಾಜನಾಗಿ ಹುಟ್ಟುತ್ತಾನೆ. ರಾಜನ ಹೊಟ್ಟೆಯಲ್ಲಿ ಹುಟ್ಟಬೇಕಾಗಿರ್ತಕ್ಕಂಥವನು ಪರಶುರಾಮನಾಗಿ ಜಮದಗ್ನಿಯಾಗಿ ಹುಟ್ಟುತ್ತಾನೆ. ಹೀಗೆ ಅದಲು ಬದಲಾಗುತ್ತೆ. ಹೀಗೆ ವಿಶ್ವರಥ ಅರಮನೆಯಲ್ಲಿ ಇರ್ತಾನೆ. ಅರಮನೆಯಲ್ಲಿ ಆತನಿಗೆ ಮದುವೆ ಆಗುತ್ತೆ, ಮಕ್ಕಳು ಆಗುತ್ತೆ. ಹೀಗೆ ವೈಭವಪೇತವಾಗಿ ಜೀವನವನ್ನ ಮಾಡ್ತಾ ಇದ್ದಂತಹ ವಿಶ್ವರಥ ಅಥವಾ ಕೌಶಿಕ
ಒಂದು ಸಾರಿ ತನ್ನ ಬೃಹತ್ ಸೈನ್ಯದೊಂದಿಗೆ ಭೂ ಪ್ರದಕ್ಷಿಣೆಯನ್ನ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಆತ ಸಂಚಾರವನ್ನ ಕೈಗೊಳ್ತಾನೆ. ಸಂಚಾರವನ್ನ ಕೈಗೊಳ್ಳುವಂತಹ ಸಂದರ್ಭದಲ್ಲಿ ಒಂದು ದಾರಿಯ ಮಧ್ಯದಲ್ಲಿ ಮಹರ್ಷಿ ವಶಿಷ್ಠರ ಆಶ್ರಮವನ್ನ ಆತ ನೋಡ್ತಾನೆ. ಆತ ನೋಡಿದಾಗ ಆಶ್ರಮಕ್ಕೆ ಬರ್ತಾನೆ. ಆಶ್ರಮಕ್ಕೆ ಬಂದಾಗ ಮಹರ್ಷಿ ವಶಿಷ್ಠರು ರಾಜನಿಗೆ ಉಚಿತ ಗೌರವವನ್ನ ಕೊಟ್ಟು ಆತನನ್ನ ಬರ್ಮಾಡ್ಕೋತಾರೆ. ಬರ್ಮಾಡ್ಕೊಂಡಾಗ ರಾಜ ಅವರ ದರ್ಶನವನ್ನ ಮಾಡಿ ತಾನು ಹೋಗುವುದಾಗಿ ಹೇಳಿದಾಗ ಆಗ ವಶಿಷ್ಠರು ಹೇಳ್ತಾರೆ, ನಮ್ಮ ಆಶ್ರಮಕ್ಕೆ ನೀವು ಬಂದಿದ್ದೀರಿ, ನಮ್ಮ ಸತ್ಕಾರವನ್ನ ನೀವು ಸ್ವೀಕರಿಸಬೇಕು, ಹಾಗಾಗಿ ನೀವು ಊಟವನ್ನ ಮಾಡಿ ದಣಿದಿರ್ತೀರಿ, ಹಾಗಾಗಿ ಸ್ವಲ್ಪ ಕಾಲ ವಿಶ್ರಾಂತಿಯನ್ನ ತಕೊಂಡು ತಾವು ಮುಂದಕ್ಕೆ ಹೋಗ್ಬೇಕು ಅಂತ ಯಾರು ವಶಿಷ್ಠರು ಹೇಳ್ತಾರೆ. ಆಗ ರಾಜ ಕೌಶಿಕ ಹೇಳ್ತಾನೆ, ನಾವು ಬೃಹತ್ ಸೈನ್ಯ ಇರೋದ್ರಿಂದ ನಾವು ಊಟದ ವ್ಯವಸ್ಥೆಯನ್ನ ಬೇರೆ ಕಡೆಗೆ ನಾವು ಮಾಡ್ಕೋತೀವಿ, ಅಷ್ಟೊಂದು ಬೃಹತ್ ಸೈನ್ಯಕ್ಕೆ ಸತ್ಕಾರವನ್ನ ಮಾಡುವಷ್ಟು ಶಕ್ತಿ ಈ ಚಿಕ್ಕ ಆಶ್ರಮಕ್ಕೆ ಇಲ್ಲ ಅಂತ ಆತ ಹೋಗ್ಲಿಕ್ಕೆ ತಯಾರಾದಾಗ ವಶಿಷ್ಠರು ಹೇಳ್ತಾರೆ, ನೀವೇನು ಅನ್ಕೋಬೇಡಿ, ನೀವೆಷ್ಟೇ ಜನ ಇದ್ರು ಕೂಡ ನಿಮ್ಮ ಅಷ್ಟು ಜನಕ್ಕೂ ಕೂಡ ನಾವು ಸತ್ಕಾರವನ್ನ ಮಾಡ್ತೇವೆ ಅಂತೇಳಿ ವಶಿಷ್ಠರು ಅಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ವೈಭವಪೇತವಾಗಿರ್ತಕ್ಕಂತಹ ಭೋಜನದ ವ್ಯವಸ್ಥೆಯನ್ನ ಮಾಡಿಸಿ ಎಲ್ಲರಿಗೂ ಕೂಡ ಅವರು ತೃಪ್ತಿಯಾಗಿ ತಿನ್ನುವಷ್ಟು ಭೋಜನವನ್ನ ಬಡಿಸ್ತಾರೆ. ಎಲ್ಲ ಭೋಜನ ಆದ್ಮೇಲೆ ವಿಶ್ವಾಮಿತ್ರ ಅರ್ಥಾತ್ ಕೌಶಿಕರಿಗೆ ಈ ಬಡ ಬ್ರಾಹ್ಮಣನಿಗೆ ಇಷ್ಟೆಲ್ಲ ಸೌಕರ್ಯಗಳು ಎಲ್ಲಿ ಬಂತು, ಇಷ್ಟು ಅದ್ಭುತವಾಗಿ ಅಡಿಗೆಯನ್ನ ಮಾಡ್ಲಿಕ್ಕೆ ಎಷ್ಟೆಲ್ಲ ವ್ಯವಸ್ಥೆ ಆಗಬೇಕು, ಎಲ್ಲ ವ್ಯವಸ್ಥೆ ಎಲ್ಲ ಇತ್ತು ಅಂತೇಳಿ ಯೋಚನೆ ಮಾಡಿ ಕೊನೆಗೆ ವಶಿಷ್ಠರ ಬಳಿಯೇ ಕೇಳ್ತಾನೆ. ವಶಿಷ್ಠರ ಬಳಿಯೇ ಕೇಳಿದಾಗ ವಶಿಷ್ಠರು ಹೇಳ್ತಾರೆ, ನನಗೆ ಅತಿಥಿ ಸತ್ಕಾರಕ್ಕೆ ಅಂತ ಇಂದ್ರ ಒಂದು ಹಸುವನ್ನ ಕೊಟ್ಟಿದ್ದ, ಆ ಒಂದು ಧೇನು ಹಸುವನ್ನ ಕೊಟ್ಟಿದ್ದ, ಆ ಧೇನು ಸಾಮಾನ್ಯದ್ದೇನು ಅಲ್ಲ, ಬಯಸಿರ್ತಕ್ಕಂಥದ್ದನ್ನ ಕೊಡುವಂತದ್ದೇನು, ಅರ್ಥಾತ್ ಅದು ಕಾಮಧೇನು. ಹಾಗಾಗಿ ಆ ಕಾಮಧೇನುವಿನ ಸಹಾಯದಿಂದ ನಾನು ನಿಮಗೆಲ್ಲರಿಗೂ ಕೂಡ ಭರ್ಜರಿ ಊಟವನ್ನ ನಾನು ಬಡಿಸಿದ್ದೇನೆ, ಇದಕ್ಕೆಲ್ಲ ಕಾರಣ ಆ ಕಾಮಧೇನು ಅಂತ. ರಾಜನ ದೃಷ್ಟಿ ಈಗ ಕಾಮಧೇನುವಿನ ಮೇಲೆ ಹೋಯ್ತು. ಕಾಮಧೇನುವಿನ ಮೇಲೆ ಹೋಯ್ತು. ರುಚಿಯಾಗಿರ್ತಕ್ಕಂಥ ಬಗೆ ಬಗೆಯ ಆಹಾರ ವಸ್ತುಗಳನ್ನ ಕ್ಷಣ ಮಾತ್ರದಲ್ಲೇ ತಯಾರಾದಂತದ್ದ ಕಂಡು ಆಶ್ಚರ್ಯನಾಗಿರ್ತಕ್ಕಂಥ ರಾಜ, ಈ ಕಾಮಧೇನು ನನಗೆ ಬೇಕು, ಇದನ್ನ ತಾವು ಕೊಡಿ, ನಿಮಗೆ ಎಷ್ಟು ಬೇಕಾದ್ರೂ ನಾನು ಒಡವೆಗಳನ್ನ ಕೊಡ್ತೇನೆ, ವಜ್ರಗಳನ್ನ ಕೊಡ್ತೇನೆ, ಹಣವನ್ನ ಕೊಡ್ತೇನೆ, ಹಸುಗಳನ್ನ ಕೊಡ್ತೇನೆ, ರಾಜ್ಯವನ್ನ ಕೊಡ್ತೇನೆ, ಬೇಕಾದೆಲ್ಲವನ್ನ ಕೊಡ್ತೇನೆ, ಇದಕ್ಕೆ ನೀವು ಕೊಡಬೇಕು, ಈ ಹಸುವನ್ನ ನಮಗೆ ಕೊಡಬೇಕು, ಈ ರಾಜ್ಯವನ್ನ ಆಳ್ತಕ್ಕಂತ ರಾಜ ನಾನಾಗಿರೋದ್ರಿಂದ ಇದರ ಮೇಲೆ ನನಗೆ ಅಧಿಕಾರ ಇದೆ, ನೀವು ಕೊಡ್ಲೇಬೇಕು ಅಂತಾನೆ. ಆಗ ಇದಕ್ಕೆ ವಶಿಷ್ಠರು ನಿರಾಕರಿಸ್ತಾರೆ. ಇದು ನನ್ನದಲ್ಲ, ನನಗೆ ದಾನವಾಗಿ ಬಂದಿರತಕ್ಕಂಥದ್ದು, ದೇವಲೋಕದಿಂದ ಬಂದಿರತಕ್ಕಂತ ಈ ಹಸುವನ್ನ ನಾನು ಕೊಡಲಿಕ್ಕೆ ಅರ್ಹನಲ್ಲ, ಯಾಕಂದ್ರೆ ಇದು ನನ್ನದಲ್ಲ, ನನಗೆ ದಾನವಾಗಿ ಬಂದಿರತಕ್ಕಂಥದ್ದು, ಹಾಗಾಗಿ ನಿಮಗೆ ಕೊಡುವಂತ ಹಕ್ಕು ನನಗಿಲ್ಲ ಅಂತಾನೆ. ವಶಿಷ್ಠರ ಮಾತಿಗೆ ಕೆರಳಿದಂತಹ ವಿಶ್ವಾಮಿತ್ರ ತನ್ನ ಸೈನಿಕರಿಗೆ ಅದನ್ನ ಬಲವಂತವಾಗಿ ಎಳ್ಕೊಂಡು ಬರ್ಲಿಕ್ಕೆ ಆದೇಶವನ್ನ ಕೊಡ್ತಾನೆ. ವಿಶ್ವರಥನ ಆ ಸೈನಿಕರ ದಾಳಿಯಿಂದ ಕೆರಳಿದಂತಹ ಆ ಕಾಮಧೇನು ಸಿಟ್ಟಿನಿಂದ ಹುಂಕರಿಸುತ್ತೆ, ಪ್ರತಿಭಟನೆ ಮಾಡುತ್ತೆ. ಕೊನೆಗೆ ಆಶ್ರಮವನ್ನ ನಾಶ ಮಾಡ್ಲಿಕ್ಕೆ ಮುಂದಾಗ್ತಾನೆ ಕೌಶಿಕ ಮತ್ತು ಅವನ ಸೈನ್ಯ. ಇದರಿಂದ ಸಿಟ್ಟಿಗೆದ್ದಂತಹ ವಶಿಷ್ಠರು ತನ್ನ ಆಶ್ರಮವನ್ನ ಉಳಿಸಲೋಸುಗ ತನ್ನ ಕೈಯಲ್ಲಿರ್ತಕ್ಕಂತಹ ಬ್ರಹ್ಮದಂಡವನ್ನ ಅಭಿಮಂತ್ರಿಸಿ ಪ್ರಯೋಗವನ್ನ ಮಾಡಿಬಿಡ್ತಾರೆ. ಆಗ ಆ ಬ್ರಹ್ಮದಂಡ ಏನ್ ಮಾಡುತ್ತೆ, ರಾಜ್ಯದ ಆ ರಾಜನ ಶಸ್ತ್ರಗಳನ್ನ, ಅವನ ಸೈನ್ಯಗಳನ್ನ ನಾಶ ಮಾಡುವಂತಹ ಬ್ರಹ್ಮದಂಡ ಕೌಶಿಕನನ್ನ ಸೋಲಿಸಿ ಆಶ್ರಮವನ್ನ ರಕ್ಷಣೆ ಮಾಡುತ್ತೆ. ಆ ಸೋಲು ಕೌಶಿಕನನ್ನ ಹಠಕ್ಕೆ ಬೀಳುವ ಹಾಗೆ ಮಾಡ್ತು. ಅಪರಿಮಿತ ಶಕ್ತಿ, ಸಂಪತ್ತು ಎಲ್ಲ ಇದ್ರೂ ಕೂಡ ಕೇವಲ ಒಬ್ಬ ಬ್ರಾಹ್ಮಣ, ಅವನ ಬಳಿ ಇದ್ದಂತಹ ಒಂದು ಬ್ರಹ್ಮದಂಡ ನನ್ನೆಲ್ಲ ದಿವ್ಯಾಸ್ತ್ರಗಳನ್ನ ನಾಶ ಮಾಡ್ತು ಅಂದ್ರೆ ಕ್ಷಾತ್ರಕ್ಕಿಂತ ಬ್ರಹ್ಮ ತೇಜಸ್ಸಿನ ಶಕ್ತಿ ಜಾಸ್ತಿ ಅಂತಾನೆ. ಹಾಗಾದ್ರೆ ನಾನ್ಯಾಕೆ ಬ್ರಹ್ಮ ತೇಜಸ್ಸನ್ನ ಸಿದ್ಧಿಸ್ಕೋಬಾರ್ದು? ಈ ವಶಿಷ್ಠನಿಂದಾಗಿರ್ತಕ್ಕಂಥ ಅವಮಾನಕ್ಕೆ ನಾನು ಪ್ರತಿಕಾರವನ್ನ ತೀರಿಸಿಕೊಳ್ಳೇಬೇಕು ಅಂತ ಹಠಕ್ಕೆ ಬೀಳ್ತಾನೆ ವಿಶ್ವಾಮಿತ್ರ. ಹೀಗಂದುಕೊಂಡಂತಹ ವಿಶ್ವಾಮಿತ್ರ
ಅರ್ಥಾತ್ ಕೌಶಿಕ ತನ್ನ ಮಗನಿಗೆ ಪಟ್ಟವನ್ನ ಕಟ್ಟಿ ಸಂಪತ್ತನ್ನ, ಸಿಂಹಾಸನವನ್ನ, ಸಾಮ್ರಾಜ್ಯವನ್ನ ಬಿಟ್ಟು ನಾರು ಮುಡಿಯನ್ನ ತೊಟ್ಟು ತಪಸ್ಸಿಗೆ ಹಿಮಾಲಯ ಪರ್ವತಕ್ಕೆ ಹೊರಡ್ತಾನೆ. ಹಿಮಾಲಯ ಪರ್ವತದಲ್ಲಿ ಯಹಲೋಕದ ಪರಿವೇ ಇಲ್ಲದಂತೆ ಧ್ಯಾನ ನಿರತನಾಗಿ ಬಿಡ್ತಾನೆ ಕೌಶಿಕ. ತಿಂಗಳುಗಳಾಗುತ್ತೆ, ವರ್ಷಗಳು ಉರುಳುತ್ತೆ, ಇದ್ಯಾವುದರ ಪರಿವೇ ಇಲ್ಲದೆ ಆತ ಗಾಢ ತಪಸ್ಸಿನಲ್ಲಿ ಮುಳುಗೋಗ್ತಾನೆ. ಅಪಾರ ಶಕ್ತಿಯನ್ನ ಪಡೆಯುವಂತಹ ಆತನ ಸಂಕಲ್ಪ ದಿನೇ ದಿನೇ ಗಟ್ಟಿಯಾಗ್ತಾ ಹೋಗುತ್ತೆ. ಆದ್ರೆ ಅಲ್ಲಿ ವಿಧಿಯ ಲಿಖಿತವೇ ಬೇರೆ ಇರುತ್ತೆ. ತಪೋನಿರತನಾಗಿರ್ತಕ್ಕಂಥ ಕೌಶಿಕನನ್ನ ವಿಧಿ ವಿಧ ವಿಧ ರೀತಿಯ ಪರೀಕ್ಷೆಗೆ ಒಳಪಡಿಸುತ್ತೆ. ಮೇನಿಕೆ ಬರ್ತಾಳೆ. ಮೇನಿಕೆಯನ್ನ ಗೆದ್ದಂತಹ ದೇವಾನುದೇವತೆಗಳನ್ನ ಗೆದ್ದು ದೇವಾನುದೇವತೆಗಳ ಮೇಲೆ ಜಿದ್ದನ್ನ ಬೀಳ್ದು ಮತ್ತೊಂದು ಸ್ವರ್ಗವನ್ನ ಸೃಷ್ಟಿ ಮಾಡ್ತಾನೆ. ಹರಿಶ್ಚಂದ್ರನ ಸತ್ಯ ಪರೀಕ್ಷೆಯನ್ನ ಮಾಡಿ ತನ್ನೆಲ್ಲ ತಪೋಬಲವನ್ನ ನಷ್ಟ ಮಾಡ್ಕೋತಾನೆ. ವಶಿಷ್ಠರ ಸಿಟ್ಟಿಗೆ ಮಾಡಿರ್ತಕ್ಕಂತಹ ಪ್ರತಿ ಹಂತದಲ್ಲೂ ಕೂಡ ವಶಿಷ್ಠರ ಜೊತೆಗೆ ಹಠಕ್ಕೆ ಬಿದ್ದು ತನ್ನ ಸಿಟ್ಟಿನ ಮೂಲಕವೇ ಎಲ್ಲವನ್ನ ಸಾಧಿಸ್ತೀನಿ ಅಂತಹ ಹೊರಟಂತಹ ಕೌಶಿಕ ಕಡೆಗೆ ತನ್ನ ಕೋಪವನ್ನ ಬಿಟ್ಟು ಶಾಂತ ಸ್ಥಿತಿಗೆ ಮರಳ್ತಾನೆ. ಆ ಶಾಂತ ಸ್ಥಿತಿಗೆ ಮರಳಿದ ನಂತರವೇ ಆತ ಮಿತ್ರನಾಗ್ತಾನೆ ಇಡೀ ವಿಶ್ವಕ್ಕೆ. ಆಗ ವಿಶ್ವಾಮಿತ್ರನಾಗ್ತಾನೆ. ಆಗ ಅವನಿಗೆ ಛಂದಸ್ಸು ಒಲಿಯುತ್ತೆ. ಆಗ ಅವನಿಗೆ ಗಾಯತ್ರಿ ಮಂತ್ರ ಅನ್ನುವಂಥದ್ದು ಇಡೀ ಜಗತ್ತಿಗೆ ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಮೇನಕೆ ವಿರುದ್ಧ, ಹರಿಶ್ಚಂದ್ರನ ವಿರುದ್ಧ ಸೋತವನ್ನ ಯಾವ ರೀತಿ ವಿಶ್ವಾಮಿತ್ರ ಆದ, ಯಾವ ರೀತಿ ಬ್ರಹ್ಮರ್ಷಿ ಆದ ಅನ್ನೋದ್ರ ಬಗ್ಗೆ ಒಂಚೂರು ನೋಡೋಣ. ವಶಿಷ್ಠರ ಮೇಲಿನ ಸೇಡಿನಿಂದ ತಪೋನಿರತನಾದ ಕೌಶಿಕ ಅರ್ಥಾತ್ ವಿಶ್ವಾಮಿತ್ರನ ಮೇಲೆ ವಿಧಿ ಬರಹ ಬೇರೆನೆ ಇರುತ್ತೆ. ವಿಧಿ ಬೇರೆ ಬೇರೆ ಆಟಗಳನ್ನ ಆಡುತ್ತೆ. ಮನುಷ್ಯ ಯಾವ ವಿಚಾರದಲ್ಲೂ ಕೂಡ ಸೋಲ್ದೆ ಇದ್ರೂ ಕೂಡ ಒಂದು ಹೆಣ್ಣಿನ ವಿಚಾರದಲ್ಲಿ ಸೋಲ್ದೆ ಇರ್ತಾನ. ಅಲ್ಲಿ ಇದಕ್ಕಾಗಿ ಇಂದ್ರ ಒಂದು ತಂತ್ರವನ್ನ ರೂಪಿಸಿದ್ದ. ಎಲ್ಲಿ ಕೌಶಿಕ ತಪಸ್ಸನ್ನ ಮಾಡಿ ನನ್ನ ಇಂದ್ರಾಸನವನ್ನ ಪಡ್ಕೋತಾನೆ, ಎಲ್ಲಾದ್ರೂ ಇಂದ್ರಾಸನವನ್ನ ಪಡ್ಕೊಂಡ್ರೆ ನನ್ನ ಸ್ಥಾನಕ್ಕೆ ಕುತ್ತು ಬರುತ್ತೆ ಅಂತೇಳಿ ಎದುರಿದಂತಹ ಇಂದ್ರ ಆ ಕೌಶಿಕನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಒಂದು ತಂತ್ರವನ್ನ ಎಣಿತಾನೆ. ತನ್ನ ಆಸ್ಥಾನದಲ್ಲಿರ್ತಕ್ಕಂತ ರಂಬೆಯನ್ನ ಆತನ ತಪಸ್ಸನ್ನ ಭಂಗ ಮಾಡ್ಲಿಕ್ಕೆ ಕಳ್ಸೋದಿಕ್ಕೆ ಮುಂದಾಗ್ತಾನೆ ಇಂದ್ರ. ತಪೋ ನಿರಿತ ವಿಶ್ವಾಮಿತ್ರರ ಮುಂದೆ ತ್ರೈಲೋಕ್ಯ ಸುಂದರಿ ಸೌಂದರ್ಯದಿಂದಲೇ ಏನು ಬೇಕಾದ್ರೂ ಮಾಡ್ತಾಳೆ ಅಂತೇಳಿ ಹೆಸರನ್ನ ಗಳಿಸಿರ್ತಕ್ಕಂಥ ರಂಬೆ ವಿಶ್ವಾಮಿತ್ರನ ಮುಂದೆ ಬಂದು ನಿಲ್ತಾಳೆ. ಅವಳ ಸೌಂದರ್ಯ, ಅವಳ ಕಂಠ ಮಾಧುರ್ಯ, ಅವಳ ಹೀಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಮಾಂತ್ರಿಕತೆ ಇತ್ತು. ಅವಳ ಮುಂದೆ ಜಾರಿ ಬೀಳದ ಗಂಡೇ ಅಲ್ಲ ಅನ್ನುವಂತಹ ಮಾತಿತ್ತು. ತನ್ನ ಸೌಂದರ್ಯವನ್ನ ಪ್ರಯೋಗ ಮಾಡಿ ವಿಶ್ವಾಮಿತ್ರನನ್ನ ಮರಳು ಮಾಡ್ಲಿಕ್ಕೆ ಅವನ ಮುಂದೆ ನಿಲ್ತಾಳೆ ರಂಬೆ. ಸಾಮಾನ್ಯ ರಂಬೆ ಅಲ್ಲ, ದೇವಲೋಕದ ರಂಬೆ. ಅದೆಷ್ಟು ಮಂದಿಯನ್ನ ಮೋಡಿ ಮಾಡಿರ್ಲಿಲ್ಲ, ಅದೆಷ್ಟು ಮಂದಿಯ ಏಕಾಗ್ರತೆಗೆ ಅವಳು ಚ್ಯುತಿ ತಂದಿರ್ಲಿಲ್ಲ, ಅದೆಷ್ಟು ಮಂದಿ ಅವಳ ಮುಂದೆ ಜಾರಿ ಹೋಗಿರ್ಲಿಲ್ಲ. ತನ್ನ ಗಾನ ನರ್ತನದ ಮೂಲಕ ಕೌಶಿಕನ ತಪಸ್ಸಿಗೆ ಭಂಗವನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾಳೆ ರಂಬೆ. ಆದರೆ ಇದ್ಯಾವುದಕ್ಕೂ ಕೂಡ ಕೌಶಿಕರು ಜಗ್ಗೋದಿಲ್ಲ. ಸ್ಪರ್ಶ ಆಲಿಂಗನಕ್ಕೆ ಜಾರ್ತಾನೆ ಅನ್ಕೊಂಡಿದ್ದಂತಹ ರಂಬೆಗೆ ಅಲ್ಲಿ ಆಘಾತ ಕಾದಿತ್ತು. ಕೌಶಿಕ ವ್ಯಗ್ರನಾಗಿದ್ದ. ತನ್ನ ತಪೋಭಂಗಕ್ಕೆ ಪ್ರಯತ್ನಿಸಿದಂತಹ ನೀನು ಕಲ್ಲಾಗಿ ಹೋಗುವಂತ ರಂಬೆಗೆ ಶಾಪ ಕೊಡ್ತಾನೆ ವಿಶ್ವಾಮಿತ್ರ. ಇಲ್ಲಿ ರಂಬೆಯ ವೈಫಲ್ಯ ಇಂದ್ರನನ್ನ ಕಂಗೆಡಿಸಿ ಬಿಡುತ್ತೆ. ಕೌಶಿಕನ ತಪವನ್ನ ಕೆಡಿಸಿ ತಪಸ್ಸಿನ ಫಲ ಅವನಿಗೆ ಸಿಗದಂತೆ ಮಾಡ್ಲಿಕ್ಕೆ ಏನು ಮಾಡಬೇಕು ಅಂತ ಪರಿಪರಿಯಾಗಿ ಯೋಚನೆಗೆ ಬೀಳ್ತಾನೆ ಇಂದ್ರ. ಇಲ್ಲಿ ಕೌಶಿಕನ ಘೋರ ತಪಸ್ಸು ಮುಂದುವರಿಯುತ್ತೆ. ಅವನ ತಪಸ್ಸು ಒಂದಿನ ಹಣ್ಣಾಗುತ್ತೆ. ಅದರ ಫಲದಿಂದ ಒಂದು ಅಶರೀರವಾಣಿ ನುಡಿಯುತ್ತೆ. ವತ್ಸ ಕೌಶಿಕ, ನಿನ್ನ ತಪಸ್ಸಿಗೆ ಸಂತುಷ್ಟನಾಗಿ ನಾನು ಬಂದಿದ್ದೇನೆ. ನಿನಗೆ ತಪೋಫಲವನ್ನ ನಾನು ಕಳಿಸಿದ್ದೇನೆ, ಅದನ್ನ ಸ್ವೀಕರಿಸು ಅನ್ನುವಂತಹ ಅಶರೀರವಾಣಿ ಕೇಳಿಸುತ್ತೆ. ಆ ಶರೀರವಾಣಿಯನ್ನ ಕೇಳಿದಂತಹ ಕೌಶಿಕ ಕಣ್ಣು ಬಿಟ್ಟು ನೋಡ್ತಾನೆ. ಅವನ ಕೈಯಲ್ಲಿ ಪಾಯಸದ ಬಟ್ಟಲು ಹೊಂದಿರುತ್ತೆ. ಆ ಪಾಯಸದ ಬಟ್ಟಲನ್ನ ಕೈಯಲ್ಲಿ ಹಿಡ್ಕೊಂಡಂತಹ ಕೌಶಿಕ ಇನ್ನೇನು ತಿನ್ನಬೇಕು ಅನ್ನುವಂತಹ ಕಾಲಕ್ಕೆ ಒಬ್ಬ ಬಡ ಬ್ರಾಹ್ಮಣ ಬರ್ತಾನೆ. ತುಂಬಾ ಹಸುವಿನಿಂದ ಕಂಗಿಟ್ಟಿದ್ದಂತಹ ಒಬ್ಬ ಬಡ ಬ್ರಾಹ್ಮಣ ಭವತಿ ಭಿಕ್ಷಾಂ ದೇಹಿ ಅಂತ ಕೇಳ್ತಾನೆ. ಭವತಿ ಭಿಕ್ಷಾಂ ದೇಹಿ ಅಂತ ಕೇಳ್ತಾನೆ. ಹಸುವಿನಿಂದ ಬಂದಿರತಕ್ಕಂತಹ ವ್ಯಕ್ತಿಯ ಮುಂದೆ ತಾನು ಆ ಪಾಯಸವನ್ನ ಕುಡಿಯುವುದಾದ್ರೂ ಕೂಡ ಹೇಗೆ?
ಹಾಗಾಗಿ ಆ ಪಾಯಸವನ್ನ ಆ ಬ್ರಾಹ್ಮಣನ ಕೈಗೆ ಕೊಡ್ತಾನೆ ಕೌಶಿಕ. ಆ ಬ್ರಾಹ್ಮಣ ಬೇರೆ ಯಾರು ಅಲ್ಲ, ಇಂದ್ರ ಆ ಬ್ರಾಹ್ಮಣನ ವೇಷದಲ್ಲಿ ಬಂದಿದ್ದ ಅನ್ನುವಂಥದ್ದು ವಿಶ್ವಾಮಿತ್ರನಿಗೆ ಗೊತ್ತಾಗುತ್ತೆ. ನನ್ನ ತಪಸ್ಸನ್ನ ಕೆಡಿಸ್ಲಿಕ್ಕೆ ರಂಬೆಯನ್ನ ಕಳಿಸ್ತಾ, ರಂಬೆಯ ಆ ಕಾರ್ಯ ವ್ಯರ್ಥ ಆದ್ಮೇಲೆ ತಾನೇ ಬ್ರಾಹ್ಮಣನ ವೇಷವನ್ನ ತೊಟ್ಟು ಬಂದಿದ್ದಾನೆ ಅನ್ನುವಂತಹ ಸತ್ಯ ಅರಿತಂತಹ ಕೌಶಿಕರು ನಕ್ಕು ಮತ್ತೆ ಇನ್ನೊಂದು ಸುತ್ತಿನ ಸಾಧನೆಗೆ ಅಣಿಯಾಗ್ತಾರೆ ಕೌಶಿಕರು. ಆದರೆ ಈ ಬಾರಿ ಮನಸ್ಸು ತಪಸ್ಸಿನಲ್ಲಿ ಕೇಂದ್ರೀಕೃತ ಆಗೋದಿಕ್ಕೆ ಯಾಕೋ ಹಿಂದೇಟಾಗ್ತಾ ಇರುತ್ತೆ. ಏನೋ ಒಂಥರ ಜಡ, ಏನೋ ಒಂಥರ ಉದಾಸೀನ ಅವರಲ್ಲಿ ಆವರಿಸಿರುತ್ತೆ. ಇಷ್ಟು ದಿನದ ತಪಸ್ಸಿನ ಫಲವನ್ನ ದೇವೇಂದ್ರ ಜ್ಞಾನದ ರೂಪದಲ್ಲಿ ಕೊಂಡೋಗಿರ್ತಾನೆ. ಇದೆಲ್ಲದರ ನಡುವೆ ಕೌಶಿಕರ ಮನಸ್ಸನ್ನ ಅದಕ್ಕೆ ತರುವಂತಹ ಪ್ರಯತ್ನದಲ್ಲಿ ಇರ್ತಾರೆ. ಇನ್ನು ಆ ಪ್ರಯತ್ನದಲ್ಲಿ ಇರುವಾಗ್ಲೇ ಇಂದ್ರ ಇನ್ನೊಂದು ದಾಳವನ್ನ ಉರುಳಿಸೋದಿಕ್ಕೆ ಶುರು ಮಾಡ್ಕೋತಾನೆ. ಈ ಬಾರಿ ಅವನು ಕಳಿಸಿದ್ದು, ಅವನು ಆಯ್ಕೆ ಮಾಡಿಕೊಂಡಿದ್ದು ದೇವಲೋಕದ ಸುರಸುಂದರಿಯಾಗಿರ್ತಕ್ಕಂಥ ಮೇನಕಿಯನ್ನ. ಋಷಿವರ್ಯ ಸಾಧನೆಯ ಹಾದಿಯಿಂದ ಮನ್ಮಥನ ರಾಗದ ಕಡೆಗೆ ಆಕರ್ಷಿತನಾಗ್ತಾನೆ. ಆ ಮೇನಕಿಯ ಸೌಂದರ್ಯಕ್ಕೆ ಜಾರೋಗ್ತಾನೆ. ಅವಳ ಸೌಂದರ್ಯ, ಅವಳ ದೇಹ, ಅವಳ ಆಕಾರಕ್ಕೆ ಮರಳಿದಂತಹ ವಿಶ್ವಾಮಿತ್ರರು ಅವಳ ಜೊತೆ ಸಮಾಗಮನ ಮಾಡ್ತಾರೆ. ಅವಳ ಜೊತೆ ಸ್ವಲ್ಪ ವರ್ಷಗಳ ಕಾಲ ಸಂಸಾರವನ್ನ ಮಾಡ್ತಾರೆ, ಮದುವೆಯನ್ನ ಮಾಡ್ಕೋತಾರೆ. ಅವರ ಸಂಸಾರದ, ಅವರ ಆನಂದದ ಫಲವಾಗಿ ಅವರಿಗೆ ಒಂದು ಕೂಸು ಕೂಡ ಹುಟ್ಟುತ್ತೆ. ಸ್ವಲ್ಪ ದಿನಗಳ ನಂತರ ಮೇನಕೆ ತಾನು ಭೂಮಿಗೆ ಬಂದಂತಹ ಕೆಲಸ ಆಯ್ತು ಅಂತ ಅನ್ಸುತ್ತೆ. ಆಗ ಅವಳಿಗೆ ಇಂದ್ರನಿಂದ ಕರೆ ಬರುತ್ತೆ, ನಿನ್ನ ಕೆಲಸ ಮುಗೀತು, ನೀನ್ ಈ ಕೂಡಲೇ ಹೊರಟು ಇಂದ್ರ ಸಭೆಗೆ ಬರಬೇಕು ಅಂತ ಇಂದ್ರ ಮೇನಕೆಗೆ ತಾಕೀತು ಮಾಡ್ತಾನೆ. ಆಗ ಇಂದ್ರನ ಕರೆ ಬಂದ ಕೂಡಲೇ ಮೇನಕೆ ತನ್ನ ಸ್ಥಿತಿಯನ್ನ, ತಾನು ಬಂದಿದ್ದಂತಹ ಉದ್ದೇಶವನ್ನ ಎಲ್ಲವನ್ನ ವಿಶ್ವಾಮಿತ್ರರ ಬಳಿ ಹೇಳ್ಕೊತಾಳೆ, ಕೌಶಿಕರ ಬಳಿ ಹೇಳ್ಕೊತಾಳೆ. ಇಷ್ಟು ಕಾಲ ಮಾಯೆಯೊಳಗೆ ಬಂದಿಯಾಗಿದ್ದಂತಹ ಕೌಶಿಕರಿಗೆ ಆಗ ತನ್ನ ಉದ್ದೇಶದ ಅರಿವಾಗತ್ತೆ. ನಾನೇನನ್ನ ಮಾಡ್ಲಿಕ್ಕೆ ಹೊರಟಿದ್ದೇನೆ, ನಾನೇನನ್ನ ಮಾಡಬೇಕಾಗಿತ್ತು, ಎಂತಹ ತಪ್ಪನ್ನ ನಾನು ಮಾಡದೆ ಅಂತೇಳಿ ಕೌಶಿಕರು ತನ್ನನ್ನ ತಾನೇ ಜರ್ಸ್ಕೋತಾರೆ, ತನ್ನನ್ನ ತಾನೇ ಬೈಕೋತಾರೆ. ಕೊನೆಗೆ ಇಂದ್ರ ಸಭೆಗೆ ನಾನು ಹೋಗ್ಲಿಕ್ಕೆ ನನಗೆ ಅನುಮತಿಯನ್ನ ಕೊಡು ಅಂತೇಳಿ ಬೇಡ್ಕೋತಾಳೆ, ಕಣ್ಣೀರಾಗ್ತಾಳೆ ಮೇನಕೆ. ಆಗ ಕೋಪಗೊಂಡಂತಹ ವಿಶ್ವಾಮಿತ್ರರು ಇನ್ನೆಂದು ನಾವಿಬ್ಬರು ಭೇಟಿಯಾಗೋದೆ ಬೇಡ ಅಂತೇಳಿ ಆಕೆಗೆ ಶಾಪ ಕೊಟ್ಟಂತಹ ಕೌಶಿಕರು ಉಗ್ರ ತಪಸ್ಸಿಗೆ ಆಗಿಂದಾಗಲೇ ಹೊರಡ್ತಾರೆ. ಇತ್ತ ಮೇನಕೆ ಇಂದ್ರ ಸಭೆಗೆ ಹೋಗ್ಬೇಕಾಗತ್ತೆ. ಅತ್ತ ವಿಶ್ವಾಮಿತ್ರರು ತಪಸ್ಸಿಗೆ ಹೋಗಿದ್ರು. ಇಂದ್ರ ಸಭೆಗೆ ಈಕೆ ಹೋಗಬೇಕು, ಸ್ವರ್ಗಕ್ಕೆ ಹೋಗಬೇಕು. ಆದರೆ ತಮ್ಮ ಕೈಯಲ್ಲಿದ್ದಂತಹ ಮಗುವನ್ನ ಏನ್ ಮಾಡಬೇಕು ಅಂತ ಹಿಂದೆ ಮುಂದೆ ಯೋಚನೆ ಮಾಡದಂತಹ ಮೇನಕೆ ಕಾಡಿನಲ್ಲಿ ಆ ಮಗುವನ್ನ ಬಿಟ್ಟು ತಾನು ಇಂದ್ರ ಸಭೆಗೆ ಸ್ವರ್ಗಕ್ಕೆ ಹೋಗ್ತಾಳೆ. ಕಾಡಿನಲ್ಲಿ ಮಗು, ತಂದೆ ಮತ್ತು ತಾಯಿ ವಿಶ್ವಾಮಿತ್ರ ಮತ್ತು ಮೇನಕೆ ಇಬ್ಬರಿಂದ ತಿರಸ್ಕಾರಗೊಂಡಂತಹ ಆ ಕೂಸನ್ನ ಆಶ್ರಮದಲ್ಲಿ ಮುಂದೆ ಬಂದಂತಹ ಆ ಒಂದು ಸ್ಥಳಕ್ಕೆ ಬಂದಂತಹ ಕಣ್ವರು ಆ ಮಗುವನ್ನ ಸಾಕ್ತಾರೆ, ಆ ಮಗುವನ್ನ ಪಾಲನೆ ಪೋಷಣೆ ಮಾಡ್ತಾರೆ. ಆ ಮಗು ಅವರು ಬರುವ ವೇಳೆಗಾಗಲೇ ಶಕುಂತ ಅನ್ನುವಂತಹ ಪಕ್ಷಿಗಳ ಆರೈಕೆಯಲ್ಲಿರುತ್ತೆ. ಆ ಶಕುಂತ ಅನ್ನುವಂತಹ ಪಕ್ಷಿಗಳು ತನ್ನ ಕೊಕ್ಕಿನಿಂದ ನೀರನ್ನ ತಂದು ಆ ಮಗುವಿಗೆ ಕುಡಿಸ್ತಾ ಇತ್ತು ಅಂತೆ. ಈ ದೃಶ್ಯವನ್ನ ನೋಡಿದಂತಹ ಮಹರ್ಷಿ ಕಣ್ವರು ಆ ಮಗುವಿಗೆ ಶಕುಂತಳ ಅಂತ ಹೆಸರಿಡ್ತಾರೆ. ಮುಂದೆ ಆ ಮಗು ದೊಡ್ಡವಳಾಗಿ ಶಕುಂತಳಾಗಿ ಆ ಮಗು ದುಷ್ಯಂತ ಮಹಾರಾಜನನ್ನ ಮದುವೆ ಮಾಡ್ಕೋತಾರೆ. ಅದಾದ್ಮೇಲೆ ಅವರಿಗೆ ಭರತ ಅನ್ನುವಂತಹ ಒಬ್ಬ ಮಗ ಹುಡ್ತಾನೆ. ಇದೊಂದು ದೊಡ್ಡ ಪ್ರೇಮ ಕಾವ್ಯ. ಆ ಒಂದು ಕಾವ್ಯದ ಬಗ್ಗೆ, ಅದೊಂದು ಕಥೆಯ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಯಾವಾಗಾದ್ರೂ ನಾನು ಹೇಳ್ತೇನೆ. ಹೀಗೆ ಇಲ್ಲಿ ತಪಸ್ಸಿಗೆ ಕುಳಿತಂತಹ ಕೌಶಿಕರು ಗುರಿ ಒಂದೇ, ವಶಿಷ್ಠರ ಸಿಟ್ಟು, ಬ್ರಹ್ಮರ್ಷಿಯಾಗಬೇಕು ಅನ್ನುವಂತಹ ಹಠ. ಈ ಹಠವನ್ನ ಮುಂದುವರಿಸ್ತಾ ಏನಾದ್ರೂ ಮಾಡಿ ಉಗ್ರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಬೇಕು ಅಂತೇಳಿ ಸಂಕಲ್ಪವನ್ನ ಮಾಡಿಕೊಂಡು ತಪಸ್ಸಿಗೆ ಕುಳಿತಂತಹ ಪ್ರಾರಂಭದಲ್ಲಿಯೇ ಸೂರ್ಯವಂಶದ ಕುಡಿ ಸತ್ಯವ್ರತ ಅವರನ್ನ ಭೇಟಿಯಾಗ್ತಾನೆ. ಅವನದ್ದು ಒಂದು ವಿಚಿತ್ರವಾಗಿರ್ತಕ್ಕಂಥ ಕೋರಿಕೆ ಸತ್ಯವ್ರತನದ್ದು. ಏನು ಅಂದ್ರೆ ವಾನಪ್ರಸ್ಥಕ್ಕೆ ಹೊರಟಿರ್ತಾನೆ. ವಾನಪ್ರಸ್ಥಕ್ಕೆ ಹೊರಟಿರ್ತಕ್ಕಂಥ ವಯಸ್ಸಲ್ಲಿ ಅವನಿಗೆ ಅದೊಂದು ವಿಚಿತ್ರ ಆಸೆ ಬರುತ್ತೆ. ಏನು ಆಸೆ ಅಂದ್ರೆ, ತಾನು
ಶರೀರ ಸಮೇತನಾಗಿ ಸ್ವರ್ಗಕ್ಕೆ ಹೋಗಬೇಕು. ಯಾಕೆಂದ್ರೆ ನಾನು ಈಗಾಗಲೇ ಸಾಕಷ್ಟು ವ್ರತವನ್ನ ಮಾಡಿದ್ದೇನೆ, ಸಾಕಷ್ಟು ಯಾಗಗಳನ್ನ ಮಾಡಿದ್ದೇನೆ, ಸಾಕಷ್ಟು ಹೋಮಗಳನ್ನ ಮಾಡಿದ್ದೇನೆ. ಎಲ್ಲದರ ಫಲದಿಂದ ನನಗೆ ಸ್ವರ್ಗವೇ ಸಿಗುತ್ತೆ. ಹಾಗಾಗಿ ನನಗೆ ಸ್ವರ್ಗವೇ ಸಿಗೋದ್ರಿಂದ ನನ್ನ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋದ್ರೆ ಸಾಲದು, ನನ್ನ ದೇಹವೂ ಕೂಡ ಸ್ವರ್ಗಕ್ಕೆ ಹೋಗಬೇಕು ಅನ್ನುವಂಥದ್ದು ಅವನ ಕೋರಿಕೆ. ಇವನು ವಶಿಷ್ಠರ ಶಿಷ್ಯ. ವಶಿಷ್ಠರು ಇವನ ಕುಲಗುರುಗಳು, ಸತ್ಯವ್ರತನ ಕುಲಗುರುಗಳು. ಇವನು ಮೊದಲು ವಶಿಷ್ಠರ ಭೇಟಿಗೆ ಹೋಗಿರ್ತಾನೆ. ಯಾರ ಭೇಟಿಗೆ ಬರ್ಲಿಕ್ಕೆ ಮುನ್ನ? ವಿಶ್ವಾಮಿತ್ರರ ಭೇಟಿಗೆ ಮುನ್ನ ಆತ ತನ್ನ ಕುಲಗುರುಗಳಾಗಿರ್ತಕ್ಕಂಥ ವಶಿಷ್ಠರ ಮುಂದೆ ಹೋಗಿರ್ತಾನೆ. ವಶಿಷ್ಠರ ಬಳಿ ಬಂದು ಆತ ಹೇಳ್ತಾನೆ, ನಾನು ಸಾಕಷ್ಟು ಹೋಮವನ್ನ ಮಾಡಿದ್ದೇನೆ, ಯಜ್ಞವನ್ನ ಮಾಡಿದ್ದೇನೆ. ಹಾಗಾಗಿ ನಾನು ಇಲ್ಲಿ ಈ ದೇಹವನ್ನ ಬಿಟ್ಟು ನನ್ನ ಆತ್ಮ ಮಾತ್ರ ಸ್ವರ್ಗಕ್ಕೆ ಹೋದ್ರೆ ಹೇಗೆ? ಏನನ್ನ ಅನುಭವಿಸ್ಲಿಕ್ಕೆ ನನ್ನ ಆತ್ಮ ಸಾಧ್ಯ ದೇಹವನ್ನ ಬಿಟ್ಟೋದ್ರೆ? ತಾನು ಇದುವರೆಗೂ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯ ಕಾರ್ಯಗಳು ಕೂಡ ಈ ದೇಹದಿಂದಲೇ ಮಾಡಿದ್ದೇನೆ. ಈ ದೇಹ ನನಗೆ ಸಹಕರಿಸಿದೆ. ದೇಹದ ಮೂಲಕವೇ ಯಜ್ಞಗಳನ್ನ ಮಾಡಿದ್ದೇನೆ, ಯಾಗಗಳನ್ನ ಮಾಡಿದ್ದೇನೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಸಂಪತ್ತನ್ನು ಕೂಡ ನಾನು ಗಳಿಸಿದ್ದು ಈ ದೇಹದಿಂದಲೇ ಗಳಿಸಿದ್ದೇನೆ. ದೇಹವೇ ಇಲ್ಲದಿದ್ದರೆ ಈ ಪುಣ್ಯ ಕಾರ್ಯಗಳನ್ನ ನಾನು ಮಾಡೋದಿಕ್ಕಾದ್ರೂ ಹೇಗಾಗ್ತಿತ್ತು? ಹಾಗಾಗಿ ಪ್ರತಿ ಪುಣ್ಯದಲ್ಲೂ ಕೂಡ ಪಾಲನ್ನ ಪಡೆದಿರ್ತಕ್ಕಂಥ ಈ ದೇಹಕ್ಕೆ ಸ್ವರ್ಗ ಪ್ರವೇಶ ಇಲ್ಲ ಅಂದ್ರೆ ಹೇಗೆ? ಅನ್ಯಾಯ ಆಗೋದಿಲ್ವಾ ಅಂತ ಹೇಳ್ತಾನೆ. ಒಂದು ರೀತಿಯಲ್ಲಿ ಅವನ ತರ್ಕ ಸರಿಯಾಗೇ ಇತ್ತು. ಆದ್ರೆ ಇದಕ್ಕೆ ಉತ್ತರವೂ ಕೂಡ ವಶಿಷ್ಠರ ಬಳಿಯೇ ಇತ್ತು. ವಶಿಷ್ಠರು ಹೇಳ್ತಾರೆ, ಪಂಚಭೂತಗಳಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ದೇಹ ಯಾವಾಗ ಆತ್ಮ ಈ ಶರೀರದಿಂದ ಮುಕ್ತಿಯನ್ನ ಪಡೆಯುತ್ತೋ ಆಗ ಪಂಚಭೂತಗಳು ಇಲ್ಲಿಂದ ತನ್ನ ಅಂಶವನ್ನ ಹಿಂದಕ್ಕೆ ಪಡ್ಕೋತಾವೆ. ಹಾಗಾಗಿ ದೇಹ ಅನ್ನುವಂಥದ್ದು ಕಾಷ್ಟ ಇದ್ದಾಗೆ ಸ್ವರ್ಗ ಪ್ರವೇಶ ನಿಷಿದ್ಧ ಅಂತ ಕಡಾಖಂಡಿತವಾಗಿ ಹೇಳ್ಬಿಡ್ತಾರೆ ವಶಿಷ್ಠರು. ಆದ್ರೆ ಆ ವಶಿಷ್ಠರ ಮಾತು ಇವನಿಗೆ ಒಪ್ಪಿಗೆ ಆಗೋದಿಲ್ಲ. ನಾನೇ ಸರಿ, ತನ್ನದೇ ಸರಿ ಅನ್ನುವಂತಹ ಆ ಒಂದು ಭಾವದಲ್ಲಿ ಇದ್ದಂತಹ ಆ ಸತ್ಯವ್ರತ ವಶಿಷ್ಠರ ಮಾತನ್ನ ಒಪ್ಪೋದಿಲ್ಲ. ಬೇಡ್ಕೋತಾನೆ, ನೀವು ಬ್ರಹ್ಮರ್ಷಿಗಳು, ನಿಮ್ಮ ತಪಶಕ್ತಿಯಿಂದ ಏನಾದ್ರೂ ಮಾಡಿ ನನ್ನನ್ನ ಶರೀರ ಸಮೇತವಾಗಿ ನನ್ನನ್ನ ಸ್ವರ್ಗಕ್ಕೆ ಕಳಿಸ್ಲೇಬೇಕು ಅಂತ ಅವರನ್ನ ಮನವಿ ಮಾಡ್ಕೋತಾನೆ, ಅವರನ್ನ ಒಪ್ಪಿಸ್ತಾನೆ, ಅವರನ್ನ ಕಾಡ್ತಾನೆ. ಏನು ಮಾಡಿದ್ರು ಕೂಡ ವಶಿಷ್ಠರು ಒಪ್ಪೋದಿಲ್ಲ. ವಶಿಷ್ಠರು ಕಡ್ಡಿ ತುಂಡಾದಾಗೆ ಇದು ಅಸಾಧ್ಯ ಅಂತ ಅಂದ್ಬಿಡ್ತಾರೆ. ಆದರೆ ಇಷ್ಟಕ್ಕೆ ಮುಗ್ದಿದ್ರೆ ಮುಂದೆ ಏನೂ ಆಗ್ತಾ ಇರ್ಲಿಲ್ಲ. ಆದರೆ ಇಷ್ಟಕ್ಕೆ ಬಿಡದಂತಹ ಸತ್ಯವ್ರತ ವಶಿಷ್ಠರ ಮಗನಾಗಿರ್ತಕ್ಕಂತಹ ಶಕ್ತಿ ಮುನಿಯನ್ನ ಭೇಟಿ ಮಾಡ್ತಾರೆ. ಶಕ್ತಿ ಮುನಿಯನ್ನ ಭೇಟಿ ಮಾಡಿ ಶಕ್ತಿ ಮುನಿಗೆ ನಾನಾ ಪ್ರಬೋಧನೆಗಳಿಂದ ಆತನಿಗೆ ಗುರಿಪಡಿಸಿ ತನ್ನ ಕೆಲಸಕ್ಕೆ ಹೇಗಾದ್ರೂ ಸಹಾಯ ಮಾಡಬೇಕು ಅಂತ ಶಕ್ತಿ ಮುನಿಯನ್ನ ಬೇಡ್ಕೊತಾನೆ. ಆದರೆ ತಂದೆ ಮತ್ತು ಮಗನ ಮಧ್ಯದಲ್ಲಿ ದ್ವೇಷವನ್ನ ಬಿತ್ತುವಂತಹ ಪ್ರಯತ್ನ ಮಾಡಿರ್ತಕ್ಕಂಥ ನೀನು ಚಾಂಡಾಲನಾಗು ಅಂತೇಳಿ ಶಕ್ತಿ ಮುನಿ ಈ ಸತ್ಯವ್ರತನಿಗೆ ಶಾಪವನ್ನ ಕೊಡ್ತಾರೆ. ಈ ಶಾಪದ ಫಲದಿಂದ ಕಾಡು ಮೇಡುಗಳನ್ನ ಅಲಿತಾ ಹುಚ್ಚನಾಗಿ ತಿರುಗ್ತಾ ಇದ್ದಂತಹ ಸತ್ಯವ್ರತನಿಗೆ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಂತಹ ವಿಶ್ವಾಮಿತ್ರರು ಕಾಣ್ತಾರೆ. ಆಗ ವಿಶ್ವಾಮಿತ್ರರ ದರ್ಶನ ಮತ್ತು ಸತ್ಯವ್ರತನ ಇಬ್ಬರ ಭೇಟಿಯಾಗುತ್ತೆ. ಆಗ ಸತ್ಯವ್ರತ ವಿಶ್ವಾಮಿತ್ರರ ಬಳಿ ತನ್ನ ನೋವನ್ನ ಹಂಚ್ಕೋತಾನೆ. ತಾನು ವಶಿಷ್ಠರ ಶಿಷ್ಯನಾಗಿದ್ದು ವಶಿಷ್ಠರ ಬಳಿ ಹೋಗಿದ್ದೆ, ಶಕ್ತಿ ಮುನಿಗಳ ಬಳಿ ಹೋಗಿದ್ದೆ, ಏನೆಲ್ಲ ಘಟನೆಯಾಯಿತು ಎಲ್ಲ ಘಟನೆಗಳನ್ನ ವರ್ಣಿಸ್ತಾನೆ. ಆಗ ವಶಿಷ್ಠರ ಮೇಲೆ ಮೊದಲೇ ಸಿಕ್ಕಿದ್ದಂತಹ ವಿಶ್ವಾಮಿತ್ರರು ವಶಿಷ್ಠರು ನಿರಾಕರಿಸಿದ್ದಾರೆ ಅನ್ನುವಂತಹ ಒಂದೇ ಒಂದು ಮಾತನ್ನ ಕೇಳಿಸಿಕೊಂಡಂತಹ ವಿಶ್ವಾಮಿತ್ರರು, ವಶಿಷ್ಠರು ನಿರಾಕರಿಸಿದ್ರ ಹಾಗಾದ್ರೆ ನಿನ್ನನ್ನ ನಾನು ಸ್ವರ್ಗಕ್ಕೆ ಕಳಿಸ್ತೇನೆ ಅಂತೇಳಿ ಆತನಿಗೆ ಮಾತನ್ನ ಕೊಡ್ತಾರೆ. ಯಾರು? ವಿಶ್ವಾಮಿತ್ರರು. ಇಂದ್ರನ ಮೇಲೆ ಸಿಟ್ಟಿತ್ತು, ವಶಿಷ್ಠರ ಮೇಲೆ ಅಗಾಧವಾಗಿರ್ತಕ್ಕಂಥ ದ್ವೇಷ ಇತ್ತು. ಹಾಗಾಗಿ ಇದೇ ಸರಿಯಾಗಿರ್ತಕ್ಕಂಥ ಸಮಯ, ನನ್ನ ತಪಸ್ಸಿನ ಫಲವನ್ನ ನಾನು ತೋರಿಸ್ಲಿಕ್ಕೆ ಇದೇ ಸಮಯ ಅಂತ ಯೋಚನೆಯನ್ನ ಮಾಡಿದಂತಹ ವಿಶ್ವಾಮಿತ್ರರು ಸತ್ಯವ್ರತನನ್ನ ನೇರ ಸ್ವರ್ಗಕ್ಕೆ ಕಳಿಸ್ತಾರೆ. ನೇರ ಸ್ವರ್ಗಕ್ಕೆ ಕಳಿಸಿದಾಗ ಇಂದ್ರ ಅವನನ್ನ ಶರೀರ ಸಮೇತವಾಗಿ ಬಂದಂತಹ ಆ ಸತ್ಯವ್ರತನನ್ನ ಒಳಗಡೆ ಬಿಟ್ಕೊಳ್ಳೋದಿಲ್ಲ. ತನ್ನ ಸೈನಿಕರಿಗೆ ಹೇಳಿ ಅವನನ್ನ ತಳ್ಳಿಸಿಬಿಡ್ತಾನೆ. ಭೂಮಿಯಿಂದ ಸ್ವರ್ಗಕ್ಕೆ ಹೊರಟಂತಹ ಸತ್ಯವ್ರತ ಸ್ವರ್ಗದಲ್ಲಿ ಏನು ಅವನ ಪ್ರವೇಶ ನಿರಾಕರಣೆಯಾಗಿರೋ ಕಾರಣಕ್ಕಾಗಿ ಸ್ವರ್ಗ ಲೋಕದಿಂದ ಕೆಳಗಡೆ ಬರ್ತಾ ಇರ್ತಾನೆ. ಇದನ್ನ ನೋಡಿದಂತಹ ವಿಶ್ವಾಮಿತ್ರರು ತ್ರಿಶಂಕುವನ್ನ ಮಧ್ಯದಲ್ಲಿ ನಿಲ್ಲಿಸಿ ತಮ್ಮ ಅಷ್ಟೂ ತಪೋಬಲವನ್ನ ಬಳಸಿ ಅವನಿಗಾಗಿ ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ತಾರೆ. ಅದನ್ನ ತ್ರಿಶಂಕು ಸ್ವರ್ಗ ಅಂತ ಅದು ಹೆಸರಾಗುತ್ತೆ. ಆ ಹೆಸರು ಆ ಸತ್ಯವ್ರತ ನನ್ಗೆ ತ್ರಿಶಂಕು ಅನ್ನುವಂತ ಹೆಸರು ಅವನಿಗೆ ಬರುತ್ತೆ. ಭೂಮಿ ಹಾಗೂ ಸ್ವರ್ಗದ ಮಧ್ಯದಲ್ಲಿ ಸೃಷ್ಟಿಯಾದಂತಹ ಮತ್ತೊಂದು ಸ್ವರ್ಗ ತ್ರಿಶಂಕು ಸ್ವರ್ಗ ಅಂತ ಕರೀಲಿಕ್ಕಾಗತ್ತೆ.
ಈ ಘಟನೆ ಆದ್ಮೇಲೆ, ಈ ತ್ರಿಶಂಕು ಪ್ರಕರಣ ಆದ್ಮೇಲೆ ಈ ವಿಶ್ವಾಮಿತ್ರರ ಕೀರ್ತಿ ಜಾಸ್ತಿ ಆಗುತ್ತೆ. ಆದರೆ ಕೀರ್ತಿ ಬಂದ್ರೆ ಏನು ಸುಖ? ಇವರ ಆಸೆ ಈಡೇರೋದಿಲ್ಲ. ಬ್ರಹ್ಮರ್ಷಿ ಆಗಬೇಕು ಅನ್ನುವಂತ ಆಸೆ ಈಡೇರುವುದಿಲ್ಲ. ಮೊದಲನೇ ಪ್ರಯತ್ನದಲ್ಲಿ ತನ್ನ ತಪಸ್ಸಿನ ಫಲವನ್ನ ಇಂದ್ರನಿಗೆ ದಾನವಾಗಿ ಕೊಟ್ಬಿಡ್ತಾರೆ. ಎರಡನೇ ಸ್ವಲ್ಪ ತಪಸ್ಸಿನ ಫಲ ಇರುತ್ತೆ, ಆಗ ಬ್ರಹ್ಮರ್ಷಿ ಆಗಬೇಕು ಅನ್ನುವಂತ ಪ್ರಯತ್ನದಲ್ಲಿ ಇರುವಾಗ ಸತ್ಯವ್ರತನಿಗೆ ಇನ್ನೊಂದು ಸ್ವರ್ಗವನ್ನೇ ಸೃಷ್ಟಿ ಮಾಡ್ಬಿಟ್ಟಿರ್ತಾರೆ. ಇದಾದ್ಮೇಲೆ ಎರಡೂ ಪ್ರಕರಣ ಆದ್ಮೇಲೆ ಮತ್ತೆ ವಿಶ್ವಾಮಿತ್ರರು ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಮಾಡಿ ಮತ್ತೆ ಅಖಂಡ ತಪಸ್ಸಿಗೆ ಅಣಿಯಾಗ್ತಾರೆ. ಅದೆಷ್ಟೋ ಸಂವತ್ಸರಗಳ ಕಾಲ ಏನು ಮೊದಲಿಗಿಂತಲೂ ಕೂಡ ಘೋರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡ್ತಾರೆ ವಿಶ್ವಾಮಿತ್ರರು. ವಿಶ್ವಾಮಿತ್ರರ ಅಪರಿಮಿತ ಏಕಾಗ್ರತೆಗೆ, ಅವರ ಕಠಿಣ ವ್ರತಕ್ಕೆ ಭಗವಂತ ಒಂದು ದಿನ ಪ್ರತ್ಯಕ್ಷ ಆಗ್ತಾನೆ. ಬ್ರಹ್ಮದೇವರು ಪ್ರತ್ಯಕ್ಷ ಆಗಿ ಕೇಳ್ತಾರೆ, ನಿಮಗೆ ಏನು ಬೇಕು ಅಂತಾರೆ. ಆಗ ಆತ ಕೇಳಿದ್ದು ಒಂದೇ ಒಂದು, ನನಗೆ ಬ್ರಹ್ಮರ್ಷಿ ಆಗಬೇಕು, ನನ್ನನ್ನ ಬ್ರಹ್ಮರ್ಷಿ ಮಾಡಬೇಕು ಅಂತೇಳಿ ಆ ವಿಶ್ವಾಮಿತ್ರ ಬ್ರಹ್ಮನ ಬಳಿ ವರವನ್ನ ಕೇಳಿದಾಗ, ಆಗ ಬ್ರಹ್ಮ ಹೇಳ್ತಾನೆ, ನೀವು ಸಾಕಷ್ಟು ತಪೋಶಕ್ತಿಯನ್ನ ಗಳಿಸಿದ್ದೀರಿ, ಸಾಧನೆ ಮಾಡಿದ್ದೀರಿ, ನೀವು ಬ್ರಹ್ಮ ಋಷಿ ಆದಾಗೆ ಅಂತ ಹೇಳ್ತಾರೆ ಬ್ರಹ್ಮ. ಆದರೆ ವಿಶ್ವಾಮಿತ್ರ, ನನ್ನನ್ನ ಬ್ರಹ್ಮರ್ಷಿ ಅಂತ ವಶಿಷ್ಠರು ಕರಿಬೇಕು, ವಶಿಷ್ಠರು ಯಾವತ್ತು ಒಪ್ಕಾತಾರೋ ಅವತ್ತು ನಾನು ಬ್ರಹ್ಮರ್ಷಿ ಆದಾಗೆ ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮ, ಅದಕ್ಕೂ ಒಂದು ದಿನ ಕಾಲ ಬರುತ್ತೆ, ತಾಳ್ಮೆಯಿಂದ ಇರು ಅಂತ ಹೇಳಿದಂತಹ ಬ್ರಹ್ಮ ಅಲ್ಲಿಂದ ಅದೃಶ್ಯರಾಗ್ತಾರೆ. ಇಷ್ಟೊಂದು ಘೋರ ತಪಸ್ಸನ್ನ ಮಾಡಿದ್ರು ಕೂಡ, ಇಷ್ಟೊಂದು ಭಯಾನಕವಾಗಿರ್ತಕ್ಕಂತಹ ಕಠೋರವಾಗಿರ್ತಕ್ಕಂತಹ ತಪೋಬಲವನ್ನ ಗಳಿಸಿದ್ರು ಕೂಡ ನನಗೆ ವಶಿಷ್ಠರು ಯಾಕೆ ಬ್ರಹ್ಮರ್ಷಿ ಅಂತ ಒಪ್ಕೋತಾ ಇಲ್ಲ? ಹಾಗಾಗಿ ನಾನು ಕಾರಣವನ್ನ ಅವರ ಬಾಯೆಲ್ಲ ಕೇಳಬೇಕು ಅಂತೇಳಿ ವಶಿಷ್ಠರ ಆಶ್ರಮಕ್ಕೆ ಬರ್ತಾರೆ ವಿಶ್ವಾಮಿತ್ರರು. ಆ ವಶಿಷ್ಠರು ಆಶ್ರಮಕ್ಕೆ ಬರುವಂತಹ ಸಮಯಕ್ಕೆ, ವಶಿಷ್ಠರ ಆಶ್ರಮಕ್ಕೆ ವಿಶ್ವಾಮಿತ್ರ ಬರುವಂತಹ ಸಮಯಕ್ಕೆ, ಅದೇ ಸಮಯಕ್ಕೆ ವಶಿಷ್ಠರು ತನ್ನ ಧರ್ಮಪತ್ನಿಯಾಗಿರ್ತಕ್ಕಂತಹ ಅರುಂಧತಿಯ ಜೊತೆ ವಿಶ್ವಾಮಿತ್ರನ ವಿಚಾರವನ್ನ ಚರ್ಚೆ ಮಾಡ್ತಾ ಇರ್ತಾರೆ. ಅರುಂಧತಿ ಕೇಳ್ತಾಳೆ, ಆಗ ವಿಶ್ವಾಮಿತ್ರರು ಅಷ್ಟೊಂದು ತಪಸ್ಸನ್ನ ಮಾಡಿದ್ದಾರೆ, ಅಷ್ಟೊಂದು ಕಠಿಣವಾಗಿರ್ತಕ್ಕಂಥ ತಪೋಬಲವನ್ನ ಗಳಿಸಿದ್ದಾರೆ, ಅವರನ್ನ ಯಾಕೆ ನೀವು ಬ್ರಹ್ಮರ್ಷಿಯನ್ನಾಗಿ ಮಾಡಬಾರ್ದು, ಯಾಕೆ ನೀವು ಘೋಷಣೆಯನ್ನ ಮಾಡಬಾರ್ದು ಅಂತ ಕೇಳ್ತಾಳೆ. ಆಗ ವಿಶ್ವಾಮಿತ್ರ ಬ್ರಹ್ಮರ್ಷಿಯಾಗಿರ್ತಕ್ಕಂತಹ ವಶಿಷ್ಠರು ಹೇಳ್ತಾರೆ, ಅದು ಅಸಾಧ್ಯ, ನಾನು ಬದುಕಿರುವವರೆಗೂ ಅದು ಅಸಾಧ್ಯ, ನಾನು ಸತ್ತರೆ ಮಾತ್ರ ವಿಶ್ವಾಮಿತ್ರ ಬ್ರಹ್ಮರ್ಷಿ ಆಗ್ಲಿಕ್ಕೆ ಸಾಧ್ಯ ಅಂತ ತನ್ನ ಹೆಂಡತಿ ಬಳಿ ಹೇಳ್ತಾ ಇರುವಂತಹ ಮಾತನ್ನ ವಿಶ್ವಾಮಿತ್ರರು ಕೇಳಿಸ್ಕೊಂಡು ಮನಸ್ಸಲ್ಲಿ ಅನ್ಕೋತಾರೆ, ಇವರನ್ನ ಸಾಯಿಸಾದ್ರೂ ಪರವಾಗಿಲ್ಲ, ನಾನು ಬ್ರಹ್ಮರ್ಷಿ ಆಗ್ಲೇಬೇಕು ಅಂತೇಳಿ ವಿಶ್ವಾಮಿತ್ರರು ಹೇಳ್ತಾರೆ. ನಾನು ಬ್ರಹ್ಮರ್ಷಿ ಆಗ್ಲೇಬೇಕು ಅಂತ ಅನ್ಕೋತಾರೆ. ಆದರೆ ಮಾತನ್ನ ಮುಂದುವರಿಸಿದಂತಹ ವಶಿಷ್ಠರು ಅಷ್ಟೊಂದು ನಾನು ಅನ್ನುವಂತಹ ಅಹಂಕಾರ, ಆ ಒಂದು ಕೋಪವನ್ನ ವಿಶ್ವಾಮಿತ್ರರು ಬಿಟ್ರೆ, ವಿಶ್ವಾಮಿತ್ರರಿಗಿಂತಲೂ ಕೂಡ ಅತ್ಯಂತ ತಪಸ್ಸಿರ್ತಕ್ಕಂತಹ ಸಾಧಕ ಸಿದ್ಧಿ ಪುರುಷ ಇಡೀ ಜಗತ್ತಿನಲ್ಲಿ ಯಾರು ಇಲ್ಲ ಅಂತ ಹೇಳ್ತಾರೆ. ಯಾರು ಇಲ್ಲ ಅಂತ ಹೇಳ್ತಾರೆ. ಈ ಮಾತನ್ನ ಕೇಳಿದಂತಹ ವಿಶ್ವಾಮಿತ್ರರ ಆ ಮನಸ್ಸಿಗೆ ದಂಗು ಬಡದಾಗತ್ತೆ. ವಿಶ್ವಾಮಿತ್ರರಿಗೆ ನಾಚಿಕೆ ಆಗತ್ತೆ. ಅಯ್ಯೋ, ಇದೆಂತಹ ಕೆಲಸವನ್ನ ನಾನು ಮಾಡಿಬಿಡ್ತಿದ್ದೆ, ಇದೆಂತಹ ತಪ್ಪನ್ನ ನಾನು ಮಾಡಿಬಿಡ್ತಿದ್ದೆ ಅಂತೇಳಿ ತಮ್ಮ ತಪ್ಪಿನ ಅರಿವಾಗಿ ಬ್ರಹ್ಮರ್ಷಿ ಆಗಿರ್ತಕ್ಕಂಥ ವಶಿಷ್ಠರ ಕಾಲಿಗೆ ಬೀಳ್ತಾರೆ. ಕಾಲಿಗೆ ಬಿದ್ದು ಕ್ಷಮೆಯನ್ನ ಕೇಳ್ತಾರೆ. ನನ್ನ ಕಣ್ಣನ್ನ ನೀವು ತೆರೆಸಿದ್ರಿ, ನನ್ನ ಕಣ್ಣನ್ನ ಒಳಗಣ್ಣನ್ನ ನೀವು ತೆರೆಸಿದ್ರಿ ಅಂತೇಳಿ ವಶಿಷ್ಠರ ಕಾಲಿಗೆ ಬೀಳ್ತಾರೆ ವಿಶ್ವಾಮಿತ್ರರು. ಬದಲಾಗಿರ್ತಕ್ಕಂತಹ ವಿಶ್ವಾಮಿತ್ರನ ವರ್ತನೆಯನ್ನ ಕಂಡಂತಹ ವಶಿಷ್ಠರು ಪಶ್ಚಾತ್ತಾಪಕ್ಕಿಂತ ಬಹುದೊಡ್ಡದ ಶಿಕ್ಷೆ ಬೇರೊಂದಿಲ್ಲ ಅಂತೇಳಿ, ನೀವು ಈಗ ಬ್ರಹ್ಮರ್ಷಿ ಆಗಿದ್ದೀರಿ ವಿಶ್ವಾಮಿತ್ರರೇ ಅಂತೇಳಿ ಘೋಷಣೆ ಮಾಡ್ತಾರೆ. ವಶಿಷ್ಠರು ಘೋಷಣೆ ಮಾಡ್ತಾರೆ. ಇನ್ನೇನು ಬೇಕಿತ್ತು? ವಶಿಷ್ಠರ ಬಾಯಲ್ಲಿ ಬ್ರಹ್ಮರ್ಷಿ ಅಂತ ಅನ್ನಿಸ್ಕೊಳ್ಳುವಂತಹ ಒಂದೇ ಒಂದು ಮಾತಿಗಾಗಿ ಇಷ್ಟೆಲ್ಲ ತಪಸ್ಸನ್ನ, ಇಷ್ಟೆಲ್ಲ ಕಠಿಣವಾಗಿರ್ತಕ್ಕಂತಹ ವ್ರತಗಳನ್ನ ಮಾಡಿದಂತಹ ವಿಶ್ವಾಮಿತ್ರರು ಇನ್ನೇನೂ ಉಳಿದಿರೋದಿಲ್ಲ. ಅವರಿಗೆ ಸಾಕಷ್ಟು ಎಲ್ಲವನ್ನ ಹಠದಿಂದ, ಕೋಪದಿಂದ ಗಳಿಸಿರ್ತಾರೆ. ಆ ಕೋಪ ಅನ್ನುವಂಥದ್ದು ಕಡಿಮೆಯಾಗಿ ಅವರಿಗೆ ಯಾವಾಗ ಶಾಂತಿ ಅನ್ನುವಂಥದ್ದು ಬರುತ್ತೋ, ಯಾವಾಗ ನಾನು ಅನ್ನುವಂಥದ್ದು, ಯಾವಾಗ ಅಹಂಕಾರ ಅನ್ನುವಂಥದ್ದು ಅವರಲ್ಲಿ ಕಡಿಮೆಯಾಯಿತೋ, ಆಗ ಅವರು ಬ್ರಹ್ಮರ್ಷಿ ಆಗ್ತಾರೆ. ಅದೆಷ್ಟೇ ತಪಸ್ಸು ಮಾಡಿದ್ರು ಕೂಡ, ಅದೆಷ್ಟೇ ಕಠಿಣವಾಗಿರ್ತಕ್ಕಂಥ ವ್ರತಗಳನ್ನ ಮಾಡಿದ್ರು ಕೂಡ, ಅದೇ ಸಾಕ್ಷಾತ್ ಬ್ರಹ್ಮನನ್ನೇ ಅವರು ನೋಡಿದ್ರು ಕೂಡ ಅವರಲ್ಲಿ ನಾನು ಅನ್ನುವಂತಹ ಆ ನಾನತ್ವ, ಅಹಂಕಾರ ಅನ್ನುವಂಥದ್ದು
ಹೊರಟೋಗುವವರೆಗೂ ಕೂಡ ಅವರು ಬ್ರಹ್ಮರ್ಷಿ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸಾಧನೆಯನ್ನ ಮುಂದುವರಿಸಿದಂತಹ ವಿಶ್ವಾಮಿತ್ರರು ಇಡೀ ಜಗತ್ತಿಗೆ ಮಿತ್ರರಾಗ್ತಾರೆ, ಇಡೀ ವಿಶ್ವಕ್ಕೆ ಮಿತ್ರರಾಗಿ ವಿಶ್ವಾಮಿತ್ರರಾಗ್ತಾರೆ. ಇಡೀ ಜಗತ್ತಿಗೆ, ಇಡೀ ಎಲ್ಲರೂ ಕೂಡ ಹೇಳ್ಕೊಳ್ಳಿಕ್ಕೆ ಯೋಗ್ಯವಾಗಿರ್ತಕ್ಕಂತಹ ಗಾಯತ್ರಿ ಮಂತ್ರವನ್ನ, ಇಡೀ ಜಗತ್ತಿಗೆ ಪರಮ ಪವಿತ್ರವಾಗಿರ್ತಕ್ಕಂಥ ಗಾಯತ್ರಿ ಮಂತ್ರವನ್ನ ಕೊಟ್ಟಂತಹ ವಿಶ್ವಾಮಿತ್ರರು ಇಡೀ ವಿಶ್ವಕ್ಕೆ ಮಿತ್ರರಾಗಿ ಇವತ್ತು ನಮ್ಮ ನಡುವೆ ನಿಂತಿದ್ದಾರೆ ಅನ್ನುವಂಥದ್ದು. ಇಲ್ಲಿಗೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಂದುವರಿಯುತ್ತೆ. ಮುಂದಿನ ವಿಡಿಯೋದಲ್ಲಿ ಇನ್ನೊಬ್ಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ, ಪುರಾಣಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಸತ್ಸಂಗವನ್ನ ಇಲ್ಲಿಗೆ ಸಂಪನ್ನ ಮಾಡ್ತಾ ಇದ್ದೆ.